ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 6 ತಿಂಗಳ ನಂತರ ಮಕ್ಕಳಿಗೆ ಕೊಡಬಹುದಾದ ಕಿಚಡಿ ರೆಸಿಪಿಯೊಂದನ್ನು ನೋಡೋಣ. ಈ ಕಿಚಡಿಯನ್ನು ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ 5 ರಿಂದ 6 ಪೆಪ್ಪರ್, ಸ್ವಲ್ಪ ಜೀರಿಗೆ, 2 ಎಸಳು ಬೆಳ್ಳುಳ್ಳಿ, ಅರ್ಧ ನೀರುಳ್ಳಿ ಸಣ್ಣಗೆ ಹಚ್ಚಿ ಇಟ್ಕೊಂಡಿರೋದು, ಹಾಗೆ ಅರ್ಧ ಕ್ಯಾರೆಟ್ ಸಣ್ಣಗೆ ಕಟ್ ಮಾಡಿರೋದು, 3/4 ಕಪ್ನಷ್ಟು ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪು, 4 ಸ್ಪೂನು ಹೆಸರು ಬೇಳೆ ಹಾಗೆ 4 ಸ್ಪೂನು ವೈಟ್ ರೈಸನ್ನು ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ನಾನು ಇವತ್ತಿನ ಕಿಚಡಿಗೆ ಹೆಸರು ಬೇಳೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಬೇಳೆಗಳು ಅಂದರೆ ತೊಗರಿ ಬೇಳೆ, ಮಸೂರ್ ದಾಲ್ ಇವುಗಳನ್ನು ಕೂಡ ನಾವು ಯೂಸ್ ಮಾಡಬಹುದು. ಈಗ ಕಿಚಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಕುಕ್ಕರಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿಯಾದಾಗ ಜೀರಿಗೆ, ಜಜ್ಜಿ ಇಟ್ಕೊಂಡಿರುವಂತಹ ಪೆಪ್ಪರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 2 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿಕೊಂಡು ಸಣ್ಣಗೆ ಹಚ್ಚಿ ಇಟ್ಕೊಂಡಿರುವಂತಹ ಆನಿಯನನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಬ್ರೌನ್ ಆಗೋವರೆಗೆ ಅದನ್ನು ಬಾಡಿಸ್ಕೊಳ್ಬೇಕು. ಆಗ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಇದಕ್ಕೆ ಈಗ ನಾನು ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಪಾಲಕ್ ಸೊಪ್ಪನ್ನು ಕೂಡ ನಾವು ನಿಧಾನವಾಗಿ ಫ್ರೈ ಮಾಡಿಕೊಂಡು ಬಾಡಿಸ್ಕೊಳ್ಬೇಕು. ಪಾಲಕ್ ಸೊಪ್ಪು ವಿಟಮಿನ್ ಎ, ಸಿ ಆ್ಯಂಡ್ ವಿಟಮಿನ್ ಕೆ ರಿಚ್ ಆಗಿರುವಂತಹ ಆಹಾರ. ಹಾಗೆ ಇದರಲ್ಲಿ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ತುಂಬ ಹೇರಳವಾಗಿರೋದ್ರಿಂದ ಮಕ್ಕಳಲ್ಲಿ ಬೋನ್ ಡೆವಲಪ್ಮೆಂಟಿಗೆ ತುಂಬ ಯೂಸ್ ಆಗುವಂತಹ ಒಂದು ಸೊಪ್ಪು ತರಕಾರಿ. ಹಾಗೆ ಇದು ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ಮಕ್ಕಳ ಡಯಟ್ನಲ್ಲಿ ನಾವು ಇದನ್ನು ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಈಗ ನಾನು ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಸಾಮಾನ್ಯವಾಗಿ ಮಕ್ಕಳಿಗೆ ಎಲ್ಲರೂ ಕೊಡ್ತಾರೆ. ಇಟ್ ಈಸ್ ಎಕ್ಸಲೆಂಟ್ ಸೋರ್ಸ್ ಆಫ್ ವಿಟಮಿನ್ ಎ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಇದೆ, ಫೈಬರ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಕೂಡ ಇದೆ. ಇದರಲ್ಲಿ ವಿಟಮಿನ್ ಎ ಹೇರಳವಾಗಿ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ಈ ತರಕಾರಿ ತುಂಬ ಒಳ್ಳೆಯದು. ಹಾಗೆ ಇದು ನಮ್ಮ ಡೈಜೆಸ್ಟಿವ್ ಹೆಲ್ತನ್ನು ಪ್ರಮೋಟ್ ಮಾಡುತ್ತೆ ಹಾಗೂ ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಇವಾಗ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಹಾಗೆ ಬೇಳೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಮಗೊತ್ತು ಹೆಸರು ಬೇಳೆ ಪ್ರೋಟೀನ್ ರಿಚ್ ಆಗಿರುವಂತಹ ಫುಡ್, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅದು ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಓವರಾಲ್ ಬಾಡಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಹೆಲ್ಪ್ ಮಾಡುವಂತಹ ಒಂದು ಆಹಾರ. ಈಗ ನಾನು 2 ಕಪ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಬೇಕು ಅಂದರೆ ಜಾಗ್ರಿ ಆಪ್ಷನಲ್. 1 ವರ್ಷದ ನಂತರದ ಮಕ್ಕಳಿಗೆ ಆದರೆ ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡ್ಕೊಳ್ಬಹುದು. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 6 ರಿಂದ 7 ವಿಜಿಲ್ ಹೊಡೆಸ್ಕೊಂಡ್ರೆ ಆಯಿತು. ನಾವು ಕಿಚಡಿಗೆ ಹಾಕಿರುವಂತಹ ಬೇಳೆ, ಅಕ್ಕಿ ಹಾಗೆ ತರಕಾರಿಗಳು ಚೆನ್ನಾಗಿ ಬೆಂದಿರಬೇಕು. 6 ತಿಂಗಳಿಂದ 10 ತಿಂಗಳು ಅಥವಾ 1 ವರ್ಷದವರೆಗೆ ನಾವು ಮಕ್ಕಳಿಗೆ ಕಿಚಡಿಯನ್ನು ಮ್ಯಾಶ್ ಮಾಡಿ ಕೊಡ್ಬೋದು. 1 ವರ್ಷದ ನಂತರ ಮ್ಯಾಶ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಇವತ್ತಿನ ಕಿಚಡಿಗೆ ನಾನು ಪಾಲಕ್ ಮತ್ತು ಕ್ಯಾರೆಟನ್ನು ಮೈನಾಗಿ ತಗೊಂಡಿದ್ದೇನೆ. ಈ ತರಕಾರಿಗಳ ಬದಲಾಗಿ ಬೇರೆ ತರಕಾರಿಗಳು ಅಂದರೆ ಬೀಟ್ರೋಟ್, ಪೊಟ್ಯಾಟೊ ಅಥವಾ ಸಿಹಿ ಕುಂಬಳಕಾಯಿಯನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಕಿಚಡಿಗೆ ನಾವು ತರಕಾರಿ, ಬೇಳೆ, ಅಕ್ಕಿ ಎಲ್ಲ ಹಾಕಿ ಮಾಡೋದ್ರಿಂದ ಅದನ್ನು ನಾವು ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್, ಬೇರೆ ಬೇರೆ ವೈಟಮಿನ್ಸ್ಗಳು, ಮಿನರಲ್ಸ್, ಕ್ಯಾಲ್ಸಿಯಂ, ಐರನ್, ಸೊ ಎಲ್ಲನೂ ನಿಮ್ಮ ಮಗುವಿಗೆ ಸಿಗುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಈ ಕಿಚಡಿಯನ್ನು ಟ್ರೈ ಮಾಡಿ ನೋಡಿ. ಮಕ್ಕಳು ಇಷ್ಟಪಟ್ಟು ತಿಂದರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಅಲ್ವಾ?